ನೇರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬಹುತೇಕ ಎಲ್ಲ ಜಾತಿ ಧರ್ಮಗಳ ಮಠಗಳು ಕಪ್ಪು ಹಣ ಮತ್ತು ರಾಜಕಾರಣದ ಕೇಂದ್ರಗಳಾಗ್ಬಿಟ್ಟಿವೆ ಅಂತ. ಧಾರ್ಮಿಕ ಮುಖಂಡರು ರಾಜಕಾರಣವನ್ನು ಮಾಡಬಾರ್ದು, ರಾಜಕಾರಣಿಗಳಿಗೆ ರಾಜಧರ್ಮವನ್ನು ಬೋಧನೆ ಮಾಡ್ಬೋದು. ಇದು ಮೊದಲನೇದಾಗಿ ನಾವು ಮಠಾಧೀಶರು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನಾವಿಲ್ಲಿ ಎಲ್ಲೋ ಒಂದು ಕಡೆ ಮಠಾಧೀಶರು ರಾಜಕೀಯವಾಗಿ ಒಂದೊಂದು ಪಕ್ಷವನ್ನು ಹಿಡಿದುಕೊಂಡು ಬಡದಾಡುವ ರೀತಿಯಲ್ಲಿ ಇವತ್ತು ನಾವು ಜನಗಳಿಗೆ ಕಾಣ್ತಾ ಇದ್ದೇವೆ. ಅದು ಪ್ರಸ್ತುತವಾಗಿ ಈ ನಾಡಿನಲ್ಲಿ ಈಗಾಗಲೇ ಬಂದುಬಿಟ್ಟಿದೆ, ಅದರಲ್ಲಿ ಎರಡು ಮಾತಿಲ್ಲ. ಇದರ ಜೊತೆಯಲ್ಲಿ ಆ ರೀತಿಯ ವಾತಾವರಣವನ್ನು ನಾವೇ ನಿರ್ಮಾಣ ಮಾಡಿಕೊಂಡಿರುವುದರಿಂದ ಮಠಾಧೀಶರಿಗೂ ರಾಜಕಾರಣಿಗಳಿಗೂ ಸಂಬಂಧ ಇರುವುದರಿಂದ ರಾಜಕಾರಣಿಗಳ ಕಪ್ಪು ಹಣಗಳ ಮುಖಾಂತರ ಮಠಾಧೀಶರ ಜೊತೆಯಲ್ಲಿ ಇದೆ ಅನ್ನತಕ್ಕಂಥದ್ದು ಇವತ್ತೊಂದು ಮಾಧ್ಯಮಗಳ ಮುಖಾಂತರ ಆಗಲಿ, ಪತ್ರಿಕೆಗಳ ಮುಖಾಂತರ ಆಗಲಿ, ಜನಗಳ ಬಾಯಿಂದ ಆಗಲಿ ಅದು ಸಾಮಾನ್ಯವಾಗಿ ಪ್ರಚಾರವಾಗಿ ಬಿಟ್ಟಿದೆ. ಮೊದಲು ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು, ಸ್ವಾಮೀಜಿ ಆದವರು, ನಾವು ಮಠಾಧೀಶರಾದವರು ಧಾರ್ಮಿಕ ಬೋಧನೆಯನ್ನು ಮಾತ್ರ ಸೀಮಿತವಾಗಿ ನಾವು ಬದುಕಬೇಕು. ಯಾವ ಪಕ್ಷದ ಜೊತೆಯಲ್ಲಿ ನಾವು ಗುರುತಿಸ್ಕೊಳ್ಬಾರ್ದು. ಎರಡನೇದಾಗಿ ರಾಜಕಾರಣಿಗಳಿಗೆ ತಪ್ಪು ಮಾಡಿದರೆ ಅವರನ್ನು ತಪ್ಪು ಅಂತ ಹೇಳ್ತಕ್ಕಂಥ ಆತ್ಮಸ್ಥೈರ್ಯವನ್ನು ತಂದುಕೊಳ್ಬೇಕು ನಾವು. ಅದರಲ್ಲಿ ಎಲ್ಲೋ ಒಂದು ಕಡೆ ನಾವು ಸೋಲ್ತಾ ಇದ್ದೀವಿ. ಜಾತಿ ವ್ಯವಸ್ಥೆಯ ರಾಜಕಾರಣ, ಜಾತಿ ಅಭಿಮಾನದ ಸ್ವಾಮಿಗಳು, ಜಾತಿ ಅಭಿಮಾನದಲ್ಲೇ ಸೀಟ್ ಕೇಳುವಂಥ ಸ್ವಾಮಿಗಳು, ಸೀಟ್ ಬೇಕಾದಂಥ ಸಂದರ್ಭದಲ್ಲಿ ಕೆಲವು ನಮ್ಮಂತಹ ಕೆಲವು ಎಲ್ಲೋ ಒಂದು ಕಡೆ ಸ್ವಾಮೀಜಿಗಳು ನಮ್ಮ ಜಾತಿಯವರಿಗೆ ನೀವು ಸೀಟ್ ಕೊಡ್ರಿ ಅನ್ನತಕ್ಕಂಥ ವ್ಯವಸ್ಥೆಗಳಿಗೆ ನಿಂತುಕೊಂಡು ಹೋರಾಟ ಮಾಡುವುದು. ಸ್ವಾಮೀಜಿ ಅಂತೇಳಿದ್ರೆ ಜಾತಿಗೆ ಸೀಮಿತವಾದವನಲ್ಲ, ಸರ್ವ ಜನಾಂಗಗಳ ಏಳಿಗೆಯನ್ನು ಅವನು ನಿರೀಕ್ಷಣೆ ಮಾಡಬೇಕು, ಸರ್ವ ಜನಾಂಗದ ಅಭಿವೃದ್ಧಿಯನ್ನು ನಿರೀಕ್ಷಣೆ ಮಾಡಬೇಕು. ಇದನ್ನೇ ಬಸವಣ್ಣ ನೋಡಿದ್ದು, ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್. ಧರ್ಮ ಅಂದರೆ ಏನು ಅನ್ನತಕ್ಕಂಥದ್ದನ್ನು ಬಸವಣ್ಣ ಹೇಳಿದ್ರು. ಅನ್ನ, ಅರಿವು, ಆಶ್ರಯ, ಔಷಧ ಅಂದರು. ಇದಕ್ಕೆ ಶಿವಪಂಚಾಯತ ಅಂತ ಹೇಳಿದ್ರು. ಮನುಷ್ಯನಿಗೆ ಮೂಲಭೂತವಾಗಿ ಏನು ಬೇಕು? ಅನ್ನ ಬೇಕು, ಅವನಿಗೆ ಬದುಕಲಿಕ್ಕೆ ಅರಿವು ಬೇಕು, ಇರಲಿಕ್ಕೊಂದು ಮನೆ ಬೇಕು, ರೋಗ ರುಜಿನ ಬಂದರೆ ಔಷಧಿ ಬೇಕು. ಇದು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಬೇಸಿಕ್ ನೀಡ್ಸ್ ಇದು ಬೇಕಾದರೆ ಅವನಿಗೆ ಅರ್ಥ ಬೇಕು, ಹಣ ಬೇಕು ಅಂತಂದರೆ ಸತ್ಯಶುದ್ಧವಾದ ಕಾಯಕ ಬೇಕು. ಆ ಸತ್ಯಶುದ್ಧ ಕಾಯಕ ಮಾಡಿದರೆ ಎತ್ತ ನೋಡಿದಡತ್ತ ಲಕ್ಷ್ಮೀ ತಾನಾಗಿರ್ಪಡು ಅನ್ನತಕ್ಕಂಥ ಮಾತನ್ನು ಶರಣರು ಹೇಳಿದ್ದಾರೆ. ಹಾಗಾಗಿ ನಾವಿಲ್ಲೆಲ್ಲೋ ಒಂದು ಕಡೆ ಸ್ವಾಮಿಗಳಾದವರು ನಾವು ರಾಜಕಾರಣದಿಂದ ಇವತ್ತಿನ ಮಠಾಧೀಶರು ನಾವುಗಳು ಮುಕ್ತವಾಗಬೇಕು. ಬಂದವರನ್ನು ಗೌರವಿಸುವುದು, ಆಶೀರ್ವದಿಸುವುದು ನಮ್ಮ ಕರ್ತವ್ಯ. ಯಾಕಂದರೆ ಆವನಾದಡೇನು ಮಹಾದೇವನೆಂಬುವನ ಬಾಯ ತುಂಬಲ ಮೀವೆ ಅಂತ ಹೇಳ್ತಾರೆ ಬಸವಣ್ಣವರು. ಆವ ಕಾಯಕದವನಾಗಲಿ, ಅವನು ಬಂದವನ ನನ್ನ ಜಾತಿ ಕೇಳೋದಿಲ್ಲ, ಅವನನ್ನು ಗೌರವಿಸೋದು ನನ್ನ ಕರ್ತವ್ಯ. ಅವ ರಾಜಕಾರಣಿಯಾಗಿ ಅವನ ಕೆಲಸದಲ್ಲಿ ಇರ್ಬೋದು, ಮಠಕ್ಕೆ ಬಂದಾಗ ಅವನ ಭಕ್ತನಾಗಿ ಸ್ವೀಕರಿಸಿದಾಗಿ ನಾವು ಗೌರವಿಸ್ತೇವೆ. ಆದರೆ ರಾಜಕಾರಣಿಗಳು ಸಹ ಬಹಳ ಎಚ್ಚರಿಕೆಯಿಂದ ಮಠಾಧೀಶರನ್ನು ಬಳಸಬೇಕು. ರಾಜಕಾರಣಿಗಳಿಗೂ ಮಠಗಳಿಗೂ ಧಾರ್ಮಿಕ ಗುರುಗಳಿಗೂ ಒಂದು ಅಂತರನ್ನು ಕಾಪಾಡಿಕೊಳ್ಳದೆ ಹೋದರೆ ಅನಾಹುತ ತಪ್ಪಿದ್ದಲ್ಲ ಅನ್ನೋದನ್ನು ತಾವು ಒಪ್ತೀರಾ? ಬಹಳ ಮುಖ್ಯವಾಗಿ ಕಾಯಿಲೆ ಬೇಕಾಗ್ತದೆ. ಯಾಕೆ ಅಂತೇಳಿದ್ರಕ್ಕೆ ಉದಾಹರಣೆ ಧಾರವಾಡದ ಮುತ್ತುಂಜಯ ಮಹಾಸ್ವಾಮಿಗಳು ಅವರ ಮಠಕ್ಕೆ ಅವತ್ತಿನ ಅವರ ದಿನಮಾನ ಕಾಲಕ್ಕೆ ಬಾಬು ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿಯವರು ಧಾರವಾಡಕ್ಕೆ ಬಂದಿದ್ದರು. ಅವರು ಒಂದು ಟೈಮ್ ಕೊಟ್ಟು ಧಾರವಾಡದ ಮಠಕ್ಕೆ ಬರ್ತೀವಿ ಅಂತ ಹೇಳಿದರು. ಅವರು ಬರುವಂಥ ಸಂದರ್ಭದಲ್ಲಿ ಅವರು ಸ್ವಲ್ಪ ಲೇಟ್ ಆಗಿತ್ತು. ಆದರೆ ಅಪ್ಪುಗಳು ಅವ್ರನ್ನ ಕಾಯಲಿಲ್ಲ. ಅವರು ಭಕ್ತರಿಗೆ ಕೊಟ್ಟಿರೋ ಸಮಯಕ್ಕೆ ಅವರು ಮಠವನ್ನು ಬಿಟ್ಟು ಅವರ ಕಾಯಕಕ್ಕೆ ಅವರು ಹೋದರು. ಇಲ್ಲಿ ಸಮಯ ಪ್ರಜ್ಞೆ, ಕರ್ತವ್ಯ ಪ್ರಜ್ಞೆ ಅಂಥದ್ದೊಂದು ಧೀಶಕ್ತಿ ಇಟ್ಕೊಳ್ಬೇಕು ನಾವು. ಈ ಭೌತಿಕವಾದಂತಹ ಬೆಳವಣಿಗೆ ಆಸೆಯ ಒಳಗಡೆ ನಮ್ಮನ್ನು ನಾವು ಕಳೆದುಕೊಂಡು ಪುನಃ ನಾವು ಧರ್ಮವನ್ನು ಹುಡುಕುವ ಪ್ರಯತ್ನದಲ್ಲಿ ನಿಂತುಕೊಂಡಿದ್ದೇವೆ ಅಷ್ಟೇ. ಹಿಸ್ಟ್ರಿ ಓದ್ಬಿಟ್ಟು ಮ್ಯಾಥಮೆಟಿಕ್ಸ್ ಹೇಳುವ ಕೆಲಸಕ್ಕೆ ನಿಂತುಕೊಂಡಿದ್ದೇವೆ. ಹೇಳಬಾರ್ದು ಅಂತಲ್ಲ, ಆದರೆ ಓದಿರ್ತಕ್ಕಂಥ ಸಬ್ಜೆಕ್ಟ್ ಹಿಸ್ಟ್ರಿ. ನಾನು ಪಾಂಡಿತ್ಯ ಆ ಪಾಂಡಿತ್ಯಕ್ಕೆ ಸರಿಯಾದಂಥ ಬೆಲೆಯನ್ನು ಕೊಟ್ಕೊಂಡು ಹೋಗಬೇಕು. ನಾವು ಅಂತರವನ್ನು ಕಾಯಲೇಬೇಕು. ಮಠಾಧೀಶರು ರಾಜಕಾರಣದಿಂದ ಮಠಾಧೀಶರು ನಾವು ದೂರ ಸರಿಬೇಕು. ಎಲ್ಲ ಜಾತಿ ವರ್ಗದವರಿಗೆ ಒಂದೇ ನೀತಿ ಬೋಧನೆ ಮಾಡಬೇಕು. ಯಾವ ಪಕ್ಷದವರು ನಿಲ್ಲೋದು ಅದು ಅವರವರ ವ್ಯವಸ್ಥೆ, ಅದು ಪ್ರಜಾಪ್ರಭುತ್ವದಲ್ಲಿ ಅವರನ್ನು ಗೌರವಿಸಬೇಕು. ಅವರು ತಪ್ಪು ತಿದ್ದರೆ ಅವರಿಗೆ ತಿದ್ದಿ ಹೇಳುವಂಥ ಶಕ್ತಿಯನ್ನು ಮಠಾಧೀಶರು ಹೊಂದಿಕೊಳ್ಳಲೇಬೇಕು. ಸ್ವಾಮೀಜಿ, ಇವತ್ತೇನಾಗ್ಬಿಟ್ಟಿದೆ, ಎಲ್ಲ ರಾಜಕೀಯ ನಾಯಕರು ಬಹುತೇಕರು 12ನೇ ಶತಮಾನದ ಸಮಾನತೆಯ ಹರಿಕಾರ ಬಸವಣ್ಣನ ಅನುಯಾಯಿಗಳು ನಾವು ಅಂತ ಎದೆ ತಟ್ಟಿ ಹೇಳ್ತಾರೆ. ಆದರೆ ಬಸವಣ್ಣನವರನ್ನು ಜಯಂತಿಗೆ ಸೀಮಿತ ಮಾಡಿಬಿಟ್ಟಿದ್ದಾರೆ. ಇಂತಹ ನಾಯಕರುಗಳ ಬಗ್ಗೆ ತಾವೇನು ಹೇಳ್ತೀರಿ? ಒಂದು ಏನಾಗಿದ್ದಾನೆ, ಬಸವಣ್ಣನವರನ್ನು ಧಾರ್ಮಿಕ ಮುಖಂಡರು
ನಾವುಗಳು ಪ್ರಚಾರಕ್ಕಾಗಿ ಬಳಸಿಕೊಂಡಿದ್ದೇವೆ. ರಾಜಕಾರಣಿಗಳು ಅವರ ರಾಜಕಾರಣದ ಸಮಾನತೆಗಾಗಿ ಬಳಸಿಕೊಂಡಿದ್ದಾರೆ. ಆ ಸಮಾನತೆಯ ಶಬ್ದ ತೆಗೆದುಕೊಂಡು ರಾಜಕಾರಣ ಮಾಡುತ್ತಾರೆ. ಬುದ್ಧನ ಕರುಣೆಯನ್ನು ತೆಗೆದುಕೊಂಡು ಮಾತನಾಡ್ತಾರೆ. ಅದಕ್ಕೆ ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಾರದು. ಏರಿ ನೀರುಂಬೊಡೆ, ಬೇಲಿ ಕೈಯ ಮೇವೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ, ಈ ನಾರಿಗೆ ದೂರಲಿ ಕೂಡಲ ಸಂಗಮ ದೇವ ಅಂತ ನೊಂದುಕೊಳ್ತಾರೆ ಬಸವಣ್ಣವರು. ಎಲ್ಲೋಗೋದು ಇನ್ನೆಲ್ಲೋಗೋದು? ಇನ್ನು ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಹೇಳಿ? ಬೇಲಿನೇ ಹೋಗಿ ಹೊಲ ಮೇಯ್ದು ಬಿಟ್ಟರೆ, ಮಗು ತಾಯಿಯನ್ನು ನಂಬಿದೆ, ತಾಯಿಯನ್ನು ನಂಬಿರ್ತಕ್ಕಂಥ ಮಗುವಿಗೆ ಮೊಲೆ ಹಾಲು ವಿಷ ನಂಜಾದರೆ ಮಗು ಹೇಗೆ ಬದುಕ್ತದೆ? ಸಮಾಜ ಅನ್ನೋದು ಮಗು. ಒಂದೊಂದು ಮಠ ಮತ್ತು ಒಬ್ಬೊಬ್ಬರು ಸ್ವಾಮೀಜಿಗಳು ತಮ್ಮ ಅನುಕೂಲಗಳಿಗೆ ತಕ್ಕಂತೆ ಒಂದೊಂದು ಪಕ್ಷ ಮತ್ತು ನಾಯಕರನ್ನು ಪೋಷಿಸಿ ಬೆಳೆಸುವ ಕೆಲಸದಲ್ಲಿ ನಿರತರಾಗ್ಬಿಟ್ಟಿದ್ದಾರೆ ಅಂತ. ಒಂದು ತಿಳಿದುಕೊಳ್ಳಿ, ಕಾಕಿ ರಕ್ಷಣೆಯ ಸಂಕೇತ, ಅದು ಭಕ್ಷಣೆಯ ಕುರುವಾಗಿ ಪರಿವರ್ತನೆ ಹೊಂದಿತ್ತು. ಖಾದಿ ಸೇವೆಯ ಸಂಕೇತ, ಅದು ಸೇವನೆಯ ಕುರುವಾಗಿ ಪರಿವರ್ತನೆ ಹೊಂದಿತ್ತು. ಕಾವಿ ತ್ಯಾಗದ ಸಂಕೇತ, ಅದು ಭೋಗದ ವ್ಯವಸ್ಥೆಗೆ ನಿಂತುಕೊಳ್ಳುವ ಪರಿಸ್ಥಿತಿಯಲ್ಲಿ ಸಮಾಜಕ್ಕೆ ಬಂದು ನಿಂತುಕೊಂಡಿತು. ಇದನ್ನು ಮೀರಿ ಸಮಾಜ ಕಟ್ಟುವ ಜವಾಬ್ದಾರಿಯ ಹೊಣೆಗಾರಿಕೆ ನಮ್ಮಲ್ಲಿ ಬರಬೇಕು. ರಾಜಕಾರಣಿಗಳಿಗೆ ಸರಿಯಾಗಿ ಬೋಧನೆ ಮಾಡಬೇಕು. ನಾವು ರಾಜಕಾರಣದಿಂದ ದೂರ ಸರಿಬೇಕು. ಈಗ ನಮ್ಮ ಮಟ್ಟಕ್ಕೆ ರಾಜಕಾರಣಿ ಬರುವುದಿಲ್ಲ ಅಂತಲ್ಲ, ಎಲ್ಲ ಪಕ್ಷದವರು ಬರ್ತಾರೆ. ನಾನು ಎಲ್ಲರ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡಿಲ್ಲ ಅಂತಲ್ಲ, ನಾನು ಎಲ್ಲರ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡಿದ್ದೇನೆ. ಇಟ್ಕೋಬಾರ್ದು ಅಂತನೂ ಇಲ್ಲ, ನಾವು ಇಟ್ಕೊಂಡಿದ್ದೇವೆ. ಆದರೆ ಅವರ ಜೊತೆಯಲ್ಲಿ ವ್ಯವಹಾರವಿಲ್ಲ. ಸಂಬಂಧ ಬೇರೆ ವ್ಯವಹಾರ ಬೇರೆ. ಏನಿ ಬಂದಿರಿ ಹದೊಳವಿದ್ದಿರಿ ನಿಮ್ಮ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಅಂತ ಏನು ಬಸವಣ್ಣ ಕೇಳ್ತಾನೆ. ಬಂದವ್ರನ್ನ ಕೇಳುವುದು ನಮ್ಮ ಧರ್ಮ. ಆದರೆ ಅವರ ವ್ಯವಹಾರವನ್ನು ನಮ್ಮ ಮನೆಯೊಳಗಡೆ ತೆಗೆದುಕೊಳ್ಳೋದು ಮಹಾ ಅಪರಾಧ. ಈ ವ್ಯವಹಾರವನ್ನು ನಾವು ಧಾರ್ಮಿಕ ಮುಖಂಡರು, ರಾಜಕಾರಣದ ವ್ಯವಹಾರವನ್ನು ನಾವೇ ಜವಾಬ್ದಾರಿ ತೆಗೆದುಕೊಳ್ತಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸಮಾಜದೊಳಗಡೆ ಧಾರ್ಮಿಕ ಮುಖಂಡರಿಗೆ ಸೋಲೂ ಆಗ್ತಾ ಇದೆ. ಸಮಾಜ ನಮ್ಮನ್ನು ನೋಡುವಾಗ ಕೀಳು ಮನೋಭಾವ, ನೋಡುವ ದೃಷ್ಟಿ ಕೂಡ ಬದಲಾಗ್ತಾ ಇದೆ. ಸ್ವಾಮೀಜಿ, ಭಾಳ ಅತ್ಯಂತ ಪ್ರಸ್ತುತವಾದ ಮಾತುಗಳನ್ನಾಡಿದಿರಿ. ನಮ್ಮ ಚರ್ಚೆಯನ್ನು ಒಂದು ವಿರಾಮದ ನಂತರ ಮುಂದುವರಿಸೋಣ. ಈಗ ಒಂದು ಬ್ರೇಕ್.